ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಂದ ಬಂದಂತ ಎಲ್ಲ ಹಿಂದೂ ಮುಸ್ಲಿಂ ಹಿರಿಯರಿಗೂ, ಅಣ್ಣ ತಮ್ಮಂದರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಈಗಾಗಲೇ ಬಹಳಷ್ಟು ಹಿರಿಯರು ಎಲ್ಲ ವಿಷಯಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಹಾಗೂ ಅವರ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಕೂಡ ನಮ್ಗೆ ನೀಡಿದ್ದಾರೆ. ಈ ಒಂದು ಸಭೆ ಉದ್ದೇಶ ಏನಪ್ಪಾ ಅಂದ್ರ, ಈಗಾಗಲೇ ಬಹಳಷ್ಟು ಜನ ಹೇಳಿದ್ರು, ನಾವು ಇಲ್ಲೇ ಬಂದು ಹಿಂದೂ ಮುಸ್ಲಿಂ ಮಾತಾಡಿದ್ರಿ, ಬೇರೆ ನಮ್ ಕಡೆ ಭೇದ ಭಾವ ಇರೋಲ್ಲ ಅಂತ ಹಿರಿಯರು ಹೇಳಿದ್ರು. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ತಾವು ನೋಡಿರ್ಬೋದು, ಬಹಳಷ್ಟು ವರ್ಷಗಳಿಂದ ಯಾವುದೇ ಒಂದು ಹಬ್ಬಗಳಾಗ್ಲಿ, ಯಾವುದೊಂದು ಕಾರ್ಯಕ್ರಮಗಳಾಗ್ಲಿ, ನಾವು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಒಂದು ಶಾಂತಿ ಸಭೆಯನ್ನು ಮಾಡೋದು ನಮ್ದೊಂದು ವಾಡಿಕೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಸಂಪ್ರದಾಯ ಅಂತ ನೀವು ಹೇಳ್ಬೋದು. ಯಾಕಪ್ಪ ಅಂದ್ರ ಯಾವುದೇ ಒಂದು ಹಬ್ಬಗಳನ್ನ ಯಶಸ್ವಿಯಾಗಿ ತಾವೆಲ್ಲ ಆಚರಣೆ ಮಾಡಬೇಕು, ಅದು ಯಶಸ್ವಿ ಆಗಬೇಕು. ಅದು ಯಶಸ್ವಿ ಆಗ್ಬೇಕಂದ್ರೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅನ್ನೋದು ತಾವೆಲ್ಲ ಕರೆಸಿ ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಪಡೆದುಕೊಂಡಾಗ ಮಾತ್ರ ಅದು ಯಶಸ್ಸು ಆಗಕ್ ಸಾಧ್ಯ. ನಾವ್ ಅಷ್ಟೇ ಇಲ್ಲ ಕುಂತು ನಾವು ಬಂದೋಬಸ್ತ್ ಮಾಡ್ಕೋತೀವಿ, ನಾವು ಪೊಲೀಸರು ಆಗ್ತೀವಿ, ನಾವು ಅವ್ರಿಗೆ ಹೇಳ್ತೀವಿ ಅನ್ನೋಕ್ಕಿಂತ ಇಲ್ಲೆಲ್ಲ ಬಂದ್ ಕೂಡಲೇ ತಾವೆಲ್ಲ ಬಂದು ತಮ್ಮ ಏನೋ ಸಲಹೆ ಸೂಚನೆ ಇರ್ತಾವ, ತಮ್ಮ ಮಾರ್ಗದರ್ಶನ ಅದನ್ನ ಅಳವಡಿಸ್ಕೊಂಡು ಹೋದ್ ವರ್ಷ ಯಾವ ರೀತಿ ಆಗಿತ್ತು, ಹೋದ್ ವರ್ಷ ಏನ್ ಅನ್ಯೂನ್ಯತೆಗಳಾಗಿದ್ದು, ಏನಾಗಿದ್ದು ಅದನ್ನೆಲ್ಲ ತಿಳ್ಕೊಂಡು ಈ ವರ್ಷ ನಾವು ಅದಕ್ಕಿಂತ ಚೆನ್ನಾಗಿ ಮಾಡೋಣಪ್ಪ ಅಂತ ಹೇಳೋ ಉದ್ದೇಶದ ಮಾತ್ರ ಈ ಒಂದು ಸಭೆ ಉದ್ದೇಶ. ಇದ್ ಬಿಟ್ರೆ ಬೇರೆ ಇಲ್ಲಿ ಘಟಪ್ರಭಾದಲ್ಲಿ ಯಾವುದೇ ನಾನ್ ಬಂದಾಗಿಂದಾಗ್ಲಿ ಅಥವಾ ಈ ಹಿಂದೆ ಏನೋ ಅವಧಿಯಲ್ಲಿ ಕೂಡ ಯಾವುದೇ ಕೋಮು ಗಲಭೆ ಆಗಿಲ್ಲ. ಹಿಂದೂ ಮುಸಲ್ಮಾನರು ಬಹಳ ಅಣ್ಣ ತಮ್ಮಂದಿರ ಹಾಗೆ ಇಲ್ಲೆಲ್ಲ ಇದ್ದಾರೆ. ಅದೇ ರೀತಿ ಪೊಲೀಸ್ಗೂ ಕೂಡ ನೀವು ಅದೇ ರೀತಿ ಸಹಕಾರವನ್ನು ಕೊಟ್ಟಿದ್ದೀರಿ. ಈಗಾಗಲೇ ರೆಹಮಾನ್ ಅವ್ರು ಹೇಳಿದ್ರು, ನಮ್ ಸುರೇಶ್ ಪಾಟೀಲ್ ಅವ್ರು ಮಾತಾಡಿದ್ರು, ಆಮೇಲೆ ಹೆಸರು ಗೊತ್ತಿಲ್ಲ ನಂಗೆ, ಹಿರಿಯರೆಲ್ಲ ಹೇಳಿದ್ರು. ಬಹಳ ಖುಷಿ ಅನ್ನಿಸ್ತು. ನಾವು ಯಾವುದೇ ಜಾತಿ ಧರ್ಮ ಮಾನವ ಧರ್ಮ ಅಂತ ನಾವೆಲ್ಲ ತಿಳ್ಕೊಬೇಕು. ನಾವೆಲ್ಲರೂ ಮೊಟ್ಟ ಮೊದಲು ನಮ್ದು ಏನಂದ್ರು ಮಾನವ ಧರ್ಮ. ನಾವ್ ಇಲ್ಲಿ ಬಂದ್ಮೇಲೆ, ಭೂಮಿಗೆ ಬಂದ್ಮೇಲೆ ನಾವು ಅಳವಡಿಸ್ಕೊಂಡು ನಾವು ಇದು XYZ ಅಂತ ಹೇಳಿ, ಬಟ್ ನಾವು ಮಾನವ ಧರ್ಮ ಅಂತ ಯಾವಾಗ ಯೋಚನೆ ಮಾಡ್ತೀವಿ ಅವಾಗ ನಾವು ಸಮಾಜದಲ್ಲಿ ಯಾವ್ದು ಅಹಿತಕರ ಘಟನೆ ಆಗಲ್ಲ, ಎಲ್ಲ ಶಾಂತಿ ಸುವ್ಯವಸ್ಥೆ ನಾವು ಕಾಪಾಡ್ಬೋದು. ಎಲ್ಲಾ ಹಬ್ಬಗಳನ್ನು ಹಿಂದೂ ಧರ್ಮದವರಾಗ್ಲಿ ಮುಸ್ಲಿಂ ಧರ್ಮದವರಾಗ್ಲಿ ಎಲ್ಲಾ ಹಬ್ಬಗಳನ್ನು ಕೂಡ ಹೇಳಿದ್ರು, ಎಲ್ಲರೂ ಕೂಡ ಅವರು ಆಚರಣೆ ಮಾಡ್ತಾರೆ, ಇದು ನಮಗೂ ಗೊತ್ತಿದೆ. ಬಟ್ ಏನಾಗುತ್ತೆ, ಇವ್ರು ಹೇಳಿದಾಗ ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಘಟನೆಗಳಾದಾಗ ನಾವು ಅಲ್ಲಿ ಚೂಟ್ಬೇಕು, ಏನೋ ಇರ್ತವೆ, ಅಚತುರ ಆಗುತ್ತೆ, ಉದ್ದೇಶಪೂರ್ವಕ ಆಗಿರುವುದಿಲ್ಲ. ಅಂತವನ್ನು ಬೆಳೆಸ್ಕೊಳ್ಳಾರ್ದೆ ನಾವು ಅಂತ ಘಟನೆಗಳನ್ನು ಮರೆತು ನಾವು ಮುಂದೆ ಸಾಗಿ ಒಂದು ಘಟಪ್ರಭಾಗ ಒಂದು ಒಳ್ಳೆ ಹೆಸರು ತರಬೇಕು. ನಾವು ಯಾವುದೇ ಹಬ್ಬಗಳಲ್ಲಿ ಹೇಳಿದ್ರೆ ನಾವು ಇನ್ನೂ ಮಟ್ಟ ಯಾವ ಅಂತ ಘಟನೆ ಆಗಿಲ್ಲ, ಮುಂದೆ ಆಗಕ್ಕೂ ಕೊಡುದಿಲ್ಲ ಅಂತಂದ್ರು ಮತ್ತೆ ಆಗುದೂ ಇಲ್ಲ. ಯಾಕಂದ್ರೆ ಹಿರಿಯರು ಆಗಿದ್ರೆ ನಮ್ಗೆ ಅದು ಭರೋಸೆ ಇದೆ ಪೊಲೀಸ್ ಇಲಾಖೆಗೆ. ಈ ಬಕ್ರೀದ್ ಹಬ್ಬದ ಪ್ರಯುಕ್ತ ಹೇಳ್ಬೇಕಪ್ಪ ಅಂದ್ರ, ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಕಾನೂನ್ಗಿಂತ ನಾವು ಯಾರು ಬಗ್ಗೆ ದೊಡ್ಡವರಲ್ಲ, ನಾವೆಲ್ಲರೂ ಕಾನೂನ್ಗಿಂತ ಸಣ್ಣವರು. ನಾವು ಕಾನೂನಿಗೆಲ್ಲ ಕಿಮ್ಮತ್ ಕೊಡ್ಬೇಕಾಗೈತಿ. ಏನ್ ಕಾನೂನುಗಳು ಇದೆ ಅದನ್ನೆಲ್ಲ ದಯವಿಟ್ಟು ಎಲ್ಲರೂ ಪಾಲನೆ ಮಾಡ್ಬೇಕು. ಆ ಕಾನೂನು ಬಿಟ್ಟು ಯಾರು ದಯವಿಟ್ಟು ನೀವು ಏನೋ ಮಾಡಕ್ ಹೋದ್ರೆ ನಾವು ಅದ್ರ ಕಾನೂನು ರೀತಿ ಕ್ರಮ ತಗೋಬೇಕಾಗತ್ತೆ. ತಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ಏನ್ ಕಾನೂನುಗಳು ಇದೆ ನಾವು ವಿಸ್ತೃತವಾಗಿ ಹೇಳಲ್ಲ, ತಮ್ಗೆಲ್ಲ ಗೊತ್ತಿದೆ. ದಯವಿಟ್ಟು ಅದನ್ನೆಲ್ಲ ಪಾಲನೆ ಮಾಡ್ಬೇಕು. ಅದೇ ರೀತಿ ಮತ್ತೊಂದು ಹೇಳ್ಬೇಕಂದ್ರೆ, ಈ ವಾಹನಗಳನ್ನು ಸ್ವಲ್ಪ ಎಲ್ಲ ತಡೆದು ನಿಲ್ಸೋದು ಮಾಡ್ತಿರ್ತಾರೆ. ಯಾಕಂದ್ರೆ ಮೊನ್ನೆ ಒಂದು 6 ದಿನದ ಒಂದು ಒಂದು ಸಣ್ಣ ಘಟನೆ ಆಗಿದೆ, ಬಹುಶಃ ತಮ್ಮೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ಬಟ್ ಅಂತವೆಲ್ಲ ಆಗ್ಬಾರ್ದು. ಏನೋ ಅಂತದೇನೋ ಇತ್ತಂದ್ರು ದಯವಿಟ್ಟು ನಮ್ ಗಮನಕ್ಕೆ ತೊಗೊಂಬರ್ರಿ. ನಾವು ಅದನ್ನ ಏನ್ ರೀತಿ ಕ್ರಮ ತಗೋತೀವಿ. ನೀವಾಗೆ ಹೋಗಿ ಅದ ನೈತಿಕ ಪೊಲೀಸ್ಗಿರಿ ಅಂತಲ್ಲ, ಅದಕ್ಕೆ ದಯವಿಟ್ಟು ನೈತಿಕ ಪೊಲೀಸ್ಗಿರಿಗೆ ಅವಕಾಶ ಇಲ್ಲ. ಯಾರು ಆಗ್ಲಿ ಯಾವ್ದೋ ಸಮಾಜದವ್ರಾಗ್ಲಿ ನೈತಿಕ ಪೊಲೀಸ್ಗಿರಿಗೆ ಅವಕಾಶ ಇಲ್ಲ. ನಿಮ್ದೇನೋ ಅಂತದೇನೋ ಒಂದು ಏನಂದ್ರೆ ಅನೈತಿಕ ಅಥವಾ ಏನೋ ಒಂದು ಚಟುವಟಿಕೆ ನಡೀತಿದೆಪ್ಪ, ಇಂತೆಲ್ಲ ಒಂದು ವೈಕಲ್ ಅಲ್ಲಿ ಹಿಂಗ್ ಹೊಂಟಾವು, ಹಿಂಗ್ ಬರತ್ತಿತ್ತಂದ್ರೆ ದಯವಿಟ್ಟು ನಮ್ದು 112 ಅಂತೂ ನಂಬರ್ ಇದೆ. ನೀವು 112 ಹಚ್ಚಿದ್ರೆ ಇಮಿಡಿಯೇಟ್ಲಿ 5-10 ನಿಮಿಷ ಗಾಡಿಯಲ್ಲಿ ಸ್ಥಳಕ್ಕೆ ಹೋಗುತ್ತೆ. ಇಲ್ಲಪ್ಪ ಅದು ಹತ್ಲಿಲ್ಲ ಅಂದ್ರೆ ಡೈರೆಕ್ಟ್ ನನ್ನ ನಂಬರ್ ಇದೆ, ನನಗ್ ಫೋನ್ ಮಾಡ್ರಿ, ನಮ್ PS ಅವ್ರು ಮಾಡ್ರಿ, ನಾವು ಕೂಡ್ಲೆ ಹೋಗಿ ಅದೇನೈತೆ ನಾವು ಕ್ರಮ ತಗೋತೀವಿ. ನೀವ ಹೋಗಿ ಕಾನೂನು ಕೈಯಾಗ ತಗೊಳ್ಳೋದು ಅದು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಹೋದಾಗ ಏನ್ ನಿಮ್ಗೊಂದು ಅವ್ರಿಗೊಂದು ಮಾತಾಗಿ ಅದ್ ಸುಮ್ ಬೆಳೆಯೋದ್ ಬೇಡ. ಅದಕ್ಕೆ ಎರಡು ಸಮಾಜದವ್ರಿಗೈತೇನೆ ಏನೋ ನಿಮ್ಗ ಅನ್ಸಿದ್ರು ಕೂಡ ದಯವಿಟ್ಟು ನಮ್ ಪೊಲೀಸ್ ಇಲಾಖೆಗೆ ತಿಳಿಸ್ರಿ. ಅಂತವ್ರಿಗೆ ಯಾರಿಗೂ ಅವಕಾಶ ಕೊಡಲ್ಲ. ಯಾರು ಮಾಡ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಈ ನಾವು ವೇದಿಕೆ ಮುಖಾಂತರ ಎಲ್ಲರಿಗೂ ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ಆಗಲ್ಲ, ಬಟ್ ನಾವು ಸಂದೇಶ ಒಂದು ಕೊಡ್ಬೇಕಾಗತ್ತೆ. ಈ ಹಿಂದೆನೂ ಕೂಡ ನಾವು ಬಕ್ರೀದ್, ರಂಜಾನ್ ಹಬ್ಬ ಆಗ್ಲಿ, ಗಣೇಶ ಹಬ್ಬ ಆಗ್ಲಿ, ದುರ್ಗಾ ಮಾತಾ ಆಗ್ಲಿ, ದೀಪಾವಳಿ, ಆಮೇಲೆ ಯುಗಾದಿ, ಈ ಹಬ್ಬಗಳನ್ನು ಬಹಳ ಚೆನ್ನಾಗಿ ಅಣ್ಣ ತಮ್ಮಂದ್ರ ಹಾಗೆ
ಹಿಂದೂ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ಹಬ್ಬನು ಕೂಡ ಎಲ್ಲರೂ ತಾವು ಯಶಸ್ವಿ ಮಾಡ್ತಾರಂತ ನನಗೆ ಭರವಸೆ ಇದೆ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಈ ಒಂದು ಸಭೆಗೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಒಂದು ಸಭೆಯನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.